ಒಬ್ಬ ಅಜ್ಞಾನಿ ಮನುಷ್ಯ, ಸಾಮಾನ್ಯ ಮನುಷ್ಯನೂ ದೇಹ ಇಡ್ತಾನ. ಒಬ್ಬ ಮಹಾತ್ಮ, ಒಬ್ಬ ಶರಣ, ಒಬ್ಬ ಸಂತನೂ ದೇಹ ಬಿಡ್ತಾರೆ. ದೇಹ ತೊಟ್ಟು ಬಂದವರೆಲ್ಲ ಒಂದು ದಿವಸ ದೇಹ ಬಿಡಲೇಬೇಕು. ಅವ ಜ್ಞಾನಿ ಇರಲಿ, ಅಜ್ಞಾನಿ ಇರಲಿ, ಸಾಮಾನ್ಯ ಮನುಷ್ಯ ಇರಲಿ, ಮಹಾತ್ಮನೇ ಇರಲಿ, ಶರೀರ ತೊಟ್ಟು ಬಂದ ಮ್ಯಾಲ ಶರೀರ ಒಂದಿನ ಹೋಗ್ತದೆ. ಎಂಥೆಂಥವ್ರು ಶರೀರ ಬಿಡಬೇಕಾಗ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಕೂಡ ದೇಹ ಬಿಡ್ತಾರ ಅಂತ ಹೇಳ್ಯಾರ. ಬ್ರಹ್ಮ ವಿಷ್ಣು ರುದ್ರರೆಲ್ಲ, ಪುರಂದರಾಸರು ಬರೆದಿದ್ರೆ ಭಾಳ ಚಂದ. ಬ್ರಹ್ಮ ವಿಷ್ಣು ರುದ್ರರೆಲ್ಲ ಅವರ ಅಳತಿ ಕೂಡಿದ ಮ್ಯಾಲೆ ಹೋಗುವರೆಲ್ಲ, ತನುವಿನ ನೆಚ್ಚಕ್ಕೇನಿಲ್ಲ, ಸುಳ್ಳೆ ಕನಸಿನ ರೂಪಕ್ಕೆ ಬಂದಿದೆವೆಲ್ಲ, ಎಂದಿಗಾದರೂ ಹೋಗೋಣಾದ. ಭಾಳ ಚಂದ ಅವರ ಪದದಲ್ಲಿ ಬರೆದಾರ. ಸೃಷ್ಟಿ ಉತ್ಪತ್ತಿ ಮಾಡವ ಒಬ್ಬ, ಪಾಲನ ಮಾಡವ ಒಬ್ಬ, ಸಂಹಾರ ಮಾಡ್ತಕ್ಕಂಥ ತ್ರಿಮೂರ್ತಿಗಳೇನಾರ ಬ್ರಹ್ಮ ವಿಷ್ಣು ಮಹೇಶ್ವರ, ಅವರು ಕೂಡ ಪರಮಾತ್ಮನ ಆದೇಶದಿಂದ ಅವರು ಆ ಕೆಲಸ ಮಾಡ್ಲಾಕ ಬಂದಾರ. ಅವರು ಎಲ್ಲಿ ತನಕ ಅಂದ್ರೆ ಸೃಷ್ಟಿ ಇರುವ ತನಕ ಉತ್ಪತ್ತಿ ಮಾಡಿದವ, ಪಾಲನ ಮಾಡವ, ಕೊನೆಗೆ ಸಂಹಾರ ಮಾಡವ. ಮೂರು ತಮ್ಮ ಕೆಲಸಗಳು ಮುಗಿಸಿ ಪ್ರಳಯ ಆಯಿತು, ಜಗತ್ತು ಮುಣಿಗೆ ಹೋಗ್ತು, ಲಯ ಆಯಿತು ಅಂದ್ರೆ ಆವಾಗ ಅವರು ಕೂಡ ಶರೀರ ಬಿಡುತ್ತಾರೆ. ಅಂದಮೇಲೆ ಯಾರು ಶರೀರನೂ ಉಳಿಲಾಕ ಬಂದಿರಿ. ಆದ್ರೆ ಒಂದು ಮಾತು ಲಕ್ಷ್ಯ ಇಡಬೇಕು. ಮಾಮೂಲಿ ಮನುಷ್ಯ, ಸಾಧಾರಣ ಸಾಮಾನ್ಯ ಮನುಷ್ಯ, ಒಬ್ಬ ಅಜ್ಞಾನಿ ಮನುಷ್ಯ ದೇಹ ಬಿಟ್ಟಾಗ ಏನಂತೀವಿ ನಾವು? ಸತ್ತಾನ ಅಂತೀವಿ. ಸತ್ತಾನ. ಅದೇ ಒಬ್ಬ ಮಹಾತ್ಮ, ಒಬ್ಬ ಶರಣ, ಒಬ್ಬ ಸಂತ, ಒಬ್ಬ ಅನುಭಾವಿ ಪುರುಷ ದೇಹ ಇಟ್ಟ ಅಂದ್ರೆ ಅವನಿಗೆ ನಾವು ಸತ್ತಾರ ಅಂತ ಅನ್ನಂಗಿಲ್ಲ. ದೇಹ ಇಟ್ಟಾರ ಅಂತ, ದೇಹ ಬಿಟ್ಟಾರ ಅಂತಾರ, ಲಿಂಗೈಕ್ಯ ಆಗ್ಯಾರ ಅಂತಾರೆ, ಬ್ರಹ್ಮೈಕ್ಯ ಆಗ್ಯಾರ ಅಂತಾರೆ, ಶಿವೈಕ್ಯ ಆಗ್ಯಾರ ಅಂತಾರೆ, ಬ್ರಹ್ಮಲೀನ ಆಗ್ಯಾರ ಅಂತಾರೆ, ಲಿಂಗೈಕ್ಯ ಅಂತ ಹೇಳ್ತಾರೆ. ಲಿಂಗದಲ್ಲಿ ಒಂದಾಗ್ಯಾರ ಅಂತಾರ, ಶಿವನಲ್ಲಿ ಒಂದಾಗ್ಯಾರ ಅಂತ ಹೇಳ್ತಾರ. ಮತ್ತು ಸಾಮಾನ್ಯ ಮನುಷ್ಯನು ದೇಹ ಬಿಡ್ತಾನ, ಅದಕ್ಕೇನಂತಾರ? ಸತ್ತಾನ. ಇಲ್ಲಿ ತಿಳ್ಕೊಳ್ಳೋ ಮಾತು ಭಾಳ ದೊಡ್ಡ ಅರ್ಥ ಇದ್ರಾಗ ಅಡಿಗೆ. ಅದು ಅಜ್ಞಾನಿ ಸಾಮಾನ್ಯ ಮನುಷ್ಯ ದೇಹ ಇಟ್ರ ಸತ್ತನಂತ ಯಾಕಂತಾರ? ಮಹಾತ್ಮರು ದೇಹ ಬಿಟ್ರ ಲಿಂಗೈಕ್ಯ ಅಂತ ಯಾಕೆ ಅಂತಾರ? ಇಲ್ಲಿ ಒಂದು ತಿಳ್ಕೊಂಬದ ಮಾತು. ಏನು ಅಂದ್ರ, ಪ್ರತಿಯೊಬ್ಬರಿಗೆ ಮೂರು ಶರೀರ. ಇದು ಕಣ್ಣಿಗೆ ಕಾಣಿಸೋದೊಂದು ಶರೀರ. ಎಚ್ಚರದ ಒಡೆಯಡಿ ಬರ್ತದಲ್ಲ, ಬಂದಿಟ್ಟು ಪುರಾಣ ಕೇಳತ್ತದಲ್ಲ, ಈಗ ಕುಂತು ಕೇಳತ್ತದಲ್ಲ, ಇದು ಈ ಶರೀರ. ಮಲ್ಕೊಂಡಾಗ ಕನಸಿನಾಗ ಒಡೆಯಾಡಿ ಬರ್ತದ ನೋಡ್ರಿ, ಅದು ಎಲ್ಲಿಗೋ ಹೋಗಿರ್ತದ, ಏನೇನೋ ನೋಡಿರ್ತದ, ಏನೋ ಮಾಡಿರ್ತದ, ಅಲ್ಲಿ ಏನೋ ಆಯ್ತದ, ಆಗಣ ಸಂಗಟೆ ಆಮೇಲೆ ಚಿಟ್ನೆ ಚೀರ್ತು, ಕಣ್ಣು ತೆರಿತು, ಏನೋ ಆಯಿತು, ಎದ್ದು ನೋಡೋ ಸ್ಥಾನಕ್ಕೆ ಈ ಶರೀರ ಅದಕ್ಕೆ ಹೌದೇ ಕಾಲು ಛೇಚಿಂದದಿಲ್ಲೇ ಮಾರಿ ಹೋಗಿದವ್ರು ಯಾರು ಅಂದ್ರೆ ಒಂದು ಸೂಕ್ಷ್ಮ ಶರೀರ ಅಂತಾರ, ಅದು ಒಡೆಯಾಡಿ ಬರ್ತದೆ. ಯಮದೂತರು ಒಯ್ತಾರ ಅವನಿಗೆ, ಸತ್ತವರಿಗೆ. ಪಾಪಿ ಇದ್ದಂದ್ರೆ ಯಮದೂತರು ಒಯ್ತಾರ, ಪುಣ್ಯಾತ್ಮ ಇದ್ರು ಶಿವದೂತರು ಬಂದು ಒಯ್ತಾರ ಅಂತ ಹೇಳ್ತಾರೆ ಇಲ್ಲ ಪುರಾಣಗಳದಾಗ. ಇದರ ನಾವೇ ಸುಟ್ಟು ಹಾಕ್ತೇವೆ. ಓಂ ಬಲ ಶಂಕರ್ ಬಲ, ಓಂ ಬಲ ಅಂದ್ಕೊತ ನಾವೇ ಹೋಗಿ ಸುಟ್ಟು ಹಾಕಿದೆವು.
ಶಿವದೂತರು ಹೋಯ್ತಾರ, ಯಮದೂತರು ಎಲ್ಲ ಸುಳ್ಳೋದ್ರಿ ಅಲ್ಲ ಬರ್ತದೆ. ಯಾರಿಗೆ ಯಾವ್ದಾರು ಮತ್ತು ಅವರು ನಾವೇ ಸುಟ್ಟು ಹಾಕಿದೇವಲ್ರಿ, ಒಯ್ದಿದ್ದಕ್ಕೆ ಹುಳಿ ಹಾಕಿದೇವಲ್ಲ, ಮತ್ತು ಒಯ್ದ್ರಿ ಯಾರಿಗೆ ಹೋಯ್ದಾರೆ? ಸೂಕ್ಷ್ಮ ಶರೀರಕ್ಕೆ ಹೋಯ್ತಾರೆ. ಇದು ಕೊಟ್ಟದ, ಇದಕ್ಕೇನು ಗೊತ್ತಿಲ್ಲ. ಇದ್ರಾಗಿಂದು ಸೂಕ್ಷ್ಮ ಶರೀರ ಬಗಲಾಯ್ತು ಅಂದ್ರೆ, ಇದ್ರಾಗೇನು ಸೂಕ್ಷ್ಮ ಶರೀರದ ಅದು ಬಗಲಾಯ್ತು ಅಂದ್ರೆ ಇದು ಕೊಟ್ಟು ಬಿದ್ದು ಹೋಯ್ತದ. ಇದು ಕರ್ವೇ ಇಲ್ಲ. ಇದ್ರ ಆಯುಷ್ಯ ಮುಗಿದು ಕೂಡಿ ಇದು ಬೀಳ್ತದ. ಇದು ಬಿದ್ದು ಕೂಡಿ ಹೆಂಗೆ ಮನೆ ಬಿದ್ದು ಹೋಯ್ತಂದ್ರೆ ಮನೆಗಿನ ಮನುಷ್ಯ ಹೊರಗಾಗ್ತಾನೆ, ಮತ್ತೆ ಯಾವ್ದಾರ ಕಿರಾಯಿ ಮನೆ ಹಿಡಿತಾನ ಇಲ್ಲ. ಹಂಗೆ ಇದಾಗಿಂದು ಸೂಕ್ಷ್ಮ ಶರೀರ ಬಗಲಾಯ್ತು. ಇದ್ರ ಆಯುಷ್ಯ ಮುಗೀತು, ಅಥವಾ ಬ್ಯಾನಿ ಬಂದು ಹಾಳಾಯ್ತು, ಇದ್ರಾಗ ಇರ್ಲಾಕ ಅನುಕೂಲ ಇಲ್ಲ ಅಂದ್ರೆ ಗಪ್ಪನ ಇದ್ರಾಗಿಂದು ಮನೆ ಬೀಳತ್ತಂದ್ರೆ ಏನು ಮಾಡ್ತೇವೆ ನಾವು? ಹೊರಗೈತೇವಲ್ಲ, ಹೊರಗೈತೇವೆ. ಹಂಗಿದ್ರಾಗಿಂದ ಹೊರಗಾಗ್ತವೆ. ಅಂತೂ ಸೂಕ್ಷ್ಮ ಶರೀರ, ಅದಕ್ಕೆ ಇವ್ರು ಭಾಳ ಚಂದ ಹೇಳ್ಯಾರಿ, ಸ್ಥೂಲ ಸೂಕ್ಷ್ಮಗಳ ಸಂಯೋಗವೇ ಜನನ. ಕವಿ ಭಾಳ ಚಂದ ಹೇಳ್ಯಾರ, ಕನ್ನಡ ಕವಿ. ಸ್ಥೂಲ ಸೂಕ್ಷ್ಮಗಳ ಸಂಯೋಗವೇ ಜನನ, ಸ್ಥೂಲ ಸೂಕ್ಷ್ಮಗಳ ವಿಯೋಗವೇ ಮರಣ. ಸ್ಥೂಲ ಶರೀರ ಅಂದರೆ ಇದು ತಾಯಿ ಹೊಟ್ಟೆಗೆ ಬೆಳ್ಳೆತ್ತಿನಾಗ ಇದ್ರಾಗ ಬಂದು ಸೂಕ್ಷ್ಮ ಶರೀರ ಒಳಗೆ ಸೇರ್ಕೋತು. ಅಂದ್ರೆ ಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಈಸು ಕಲ್ತಿದ್ದು ಒಂದು ಶರೀರ ಅದು. ಅದ್ರಾಗ ಪ್ರಾಣ ಅದ ಅಂದ್ರೆ ಶ್ವಾಸ ಅದ, ಅದ್ರಾಗ ಮನಸ್ಸದ, ಬುದ್ಧಿ ಅದ, ಎಲ್ಲ ಇರ್ತವೆ. ನೀವು ಕನಸಿನಾಗ ಹೋಗಿದಾಗ ಎಲ್ಲ ಇರ್ತಾರೆ, ಎಲ್ಲ ಕೆಲಸ ಮಾಡ್ಯಾವಿಲ್ಲ. ಅಲ್ಲಿ ಭೀ ಕಣ್ಣು ನೋಡ್ಯಾವ ನೋಡ್ರಿ. ಅಲ್ಲಿ ಬೆಳಕಾಗಿದಾವ ತಾನೆ, ನೋಡವ ತಾನೆ, ಮಾಡಿದವ ತಾನೆ, ಆಗಿದವ ತಾನೆ, ಏನೆಲ್ಲ ಆಗ್ಯದ. ಗಾಡಿ ಆಗಿದಾವ ತಾನೆ, ಗಾಡಿ ನಡೆಸಿದವ ತಾನೆ, ಗಾಡಿಯಾಗ ಕುಂತು ಹೋದವ ತಾನೆ. ಮತ್ತೆ ಯಾರು ಬಂದವರಲ್ಲಿ ಕರಿ ಏನಾರು ಬಂದು ಎಲ್ಲ ಆಗ್ಯದ ತಾನೆ. ಅಂದರೆ ಸೂಕ್ಷ್ಮ ಶರೀರ ಅದು ಏನು ಸಪ್ರೇಟ್ ಅದ, ಸ್ಥೂಲ ಶರೀರ ಸಪ್ರೇಟ್ ಅದ. ಇವು ಎರಡು ಒಂದ್ಸರಿ ಸೇರಿದಾಗ ಜನ್ಮ ಆಗ್ಯದ. ಇವು ಎರಡು ಬಗಲಾದವು ಅಂತಾರೆ ಮರಣ ಅಂತ. ಸೂಕ್ಷ್ಮ ಶರೀರ ಇದು ಎಚ್ಚರದಾಗಿರೋದು ಸ್ಥೂಲ ಶರೀರ, ಕನಸಿನಾಗಿರೋದು ಸೂಕ್ಷ್ಮ ಶರೀರ. ಇನ್ನು ಕನಸನ್ನು ಮುಗಿತು, ಗಾಢ ನಿದ್ದಿದಾಗ ಹೋಯ್ತೇವೆ ನೋಡಿ. ಅಲ್ಲಿ ಕನಸಿನಾಗ ಏನೇನೋ ನೋಡಿದ್ದೀವಿ, ನಿದ್ದೆಗಿದ್ದಾಗ ಏನೂ ಕಾಣಿಸೋದಿಲ್ಲ, ಬರೀ ನಿದ್ದಿದಾಗ ಇದ್ದೇವೆ ನೋಡಿ. ಅಲ್ಲಿ ಒಂದು ಶರೀರ ಅದ ನಮಗೆ. ಎಚ್ಚರದಾಗಿರೋದು ಸ್ಥೂಲ ಶರೀರ, ಕನಸಿನಾಗಿರೋದು ಸೂಕ್ಷ್ಮ ಶರೀರ, ನಿದ್ಯಾಗ ಒಂದು ಶರೀರ ಇರ್ತದೆ, ಅದಕ್ಕೆ ಕಾರಣ ಶರೀರ ಅಂತ. ಕಾರಣ ಶರೀರ ಅದು ಹೆಂಗಿರ್ತಿರ್ಬೇಕ್ರಿ ಅಂತ ಹಿಂಗೇನು ಮತ್ತು ಶರೀರ ಸೂಕ್ಷ್ಮ ಅರ್ಥ ಮಾಡ್ಕೊಂಡ್ರೆ ತಿಳಿತದೆ. ನೀವು ಎದ್ದಬೇಕು ಅನುಭವ ಹೇಳ್ತೀರಿಲ್ಲ, ಇವತ್ತು ಮಸ್ತ್ ನಿದ್ದೆ ಐತ್ರಿ, ಮಸ್ತ್ ಐತಿ ನಿದ್ದೆ, ಆನಂದ ಐತಿ. ಅಂದರೆ ನಿದ್ದೆದಾಗಿಂದ ಆನಂದ ಹೇಳತ್ತಿದ್ದೇವೆ ರೀ, ಎದ್ದ ಮೇಲೆ ಹೇಳತ್ತಿದ್ದೇವೆ ಇಲ್ಲ. ಕನಸಿನಾಗ ಏನಾರ ನೋಡಿರ್ಬೇಕು, ಎದ್ದ ಮ್ಯಾಗ ಹೇಳಿರಬೇಕು. ನಿದ್ದೆದಾಗಿಂದ ಹೇಳಕ್ಕೆ ಹೆಂಗೆ ಬರ್ತದೆ? ಕಾಣಿಸಿದಾರೆ ಏನು, ಅಲ್ಲಿ ಇರ್ತಾರೆ ಏನು ಅಂದರೆ ಏನೂ ಇದ್ದಿಲ್ಲ ಅಂಬುದನ್ನು ನಿಮಗೆ ಹೇಳಕ್ಕೆ ಬರ್ತದೆ. ಅಲ್ಲಿ ಆನಂದ ಇತ್ತು ನಿದ್ಯಾಗ ಅಂತ ಹೇಳಕ್ಕೆ ಬರ್ತದೆ, ಅಲ್ಲಿ ಏನೇನು ಇದ್ದಿಲ್ಲ ಅಂತಲೂ ಹೇಳಕ್ಕೆ ಬರ್ತದೆ. ರಾತ್ರಿ ದೋನ್ ಬಾರಿಸಿ ಹೋಳೆ ಕಟ್ಟಿ ಬಲ್ಲಿ ಯಾರಿದ್ರು ತಮ್ಮ ಅಂದ್ರೆ ನಾ ಸ್ವತಃ ಅಲ್ಲಿಗೆ ಆ ದೋನ್ ಬಾರಿಸಿ ನಾನು ಅಲ್ಲಿ ಆ ಹೋಳೆ ಕಟ್ಟಿ ಬಲಿಗೆ ಹೋಗಿದ್ದ, ಅಲ್ಲಿ ಯಾರೂ ಇದ್ದಿಲ್ಲ. ಒಂದು ನಾಯಿ ಸಹಿತ ಇದ್ದಿಲ್ಲರಿ, ಒಂದು ನಾಯಿ ಸಹಿತ ಇದ್ದಿಲ್ಲ, ಯಾರೂ ಇದ್ದಿಲ್ಲ. ನಾ ಹೇಳ್ತೀನಿ, ನಾ ನೋಡಿದ ಅಂತ ಹೇಳ್ತಾನ. ಅಂದ್ರೆ ದಿನ ಇದ್ದಿಲ್ಲ, ನಾನು ಮಿಕ್ಕ ಯಾರು ಇದ್ದಿಲ್ಲ ಅಂತ ಹೇಳಿದ ಮರ ಇದ್ದನವಿಲ್ಲ, ಇದ್ದಿಲ್ಲ ಇದ್ದಲ್ಲ. ಇದ್ದ ಅಂತ ತಿಳ್ಕೊಂಡೆ ಅವನಿಗೆ ಯಾರು ಇದ್ದಿಲ್ಲ ಅಂತ ಹೇಳಕ್ಕೆ ಹೊಂಟದು. ಹಂಗೆ ನಿದ್ದಿದಾಗ ಏನೂ ಇದ್ದಿಲ್ಲ ಅಂದ್ರೆ ನೀ ಇದ್ದಿ, ಅದಕ್ಕೆ ಅದು ನಿದ್ದಿ, ಆಮೇಲೆ ನೀ ಎದ್ದಿ. ಅಲ್ಲಿ ನೀ ಇರ್ತಿಲ್ಲ ಅಂದ್ರೆ ನೀ ಹೇಳ್ತಿಲ್ಲ, ಮುಂಜಾನೆ ಎದ್ದು ಒಮ್ಮೆ ನಮ್ಮ ಶಿವಕ್ಕೆ ಕ್ಯಾಸೆಟ್ ಹಾಕ್ಬೇಕಾಯ್ತು. ಅದಕ್ಕೆ ನಿದ್ಯೆದಾಗಿರೋದು ಕಾರಣ ಶರೀರ, ಕನಸಿನಾಗಿರೋದು ಸೂಕ್ಷ್ಮ ಶರೀರ, ಎಚ್ಚರದಾಗಿರೋದು ಸ್ಥೂಲ ಶರೀರ. ಇವು ಎಲ್ಲರಿಗೆ ಅವ. ಎಚ್ಚರ, ಕನಸು, ನಿದ್ದೆ, ಅದಕ್ಕೆ 3 ಅವಸ್ಥಾವ, 3 ಶರೀರ. ಇದರಾಗ ಆಯುಷ್ಯ ಮುಗಿದ ಕೂಡಲೇ ಸ್ಥೂಲ ಶರೀರವನ್ನು ಬಿದ್ದೋಯ್ತು. ಇದು ಬಿದ್ದೋಯ್ತು.
ಬಿದ್ದೋದು ಕೂಡಲೇ ಇದರಾಗಿಂದು ಸೂಕ್ಷ್ಮ ಶರೀರ, ಕಾರಣ ಶರೀರ, ಅವೆರಡು ಶರೀರ ಏನಿರ್ತಾವೆ ಸೂಕ್ಷ್ಮಗಳು ಇದರಾಗಿಂದು ಹೊರಗಾಗ್ತಾವೆ. ಅವು ಪಾಪಿ ಇದ್ರೆ ನರಕಕ್ಕೆ ಹೋಯ್ತಾವ, ಪುಣ್ಯಾತ್ಮ ಇದ್ರೆ ಸ್ವರ್ಗಕ್ಕೆ ಹೋಯ್ತಾವ, ಮತ್ತು ಯಾವುದೋ ಜನ್ಮಕ್ಕೆ ಹೋಯ್ತಾವ. ಅರ್ವಿ ಹಳೆಯದಾಯ್ತು ಅಂದ್ರೆ ಅಂಗಿ ಹಳೆಯದಾದ್ರೆ ಕಳ್ದು ಹಾಕಿ ಹೊಸ ಅಂಗಿ ಹಾಕೋತೀವಿ. ಹಂಗೆ ಈ ಶರೀರ ಹಾಳಾಯ್ತು ಬಿದ್ದೋಯ್ತು ಅಂದ್ರೆ ಮತ್ತೊಂದು ಶರೀರ ತೊಡ್ತದೆ, ಮತ್ತೊಂದು ಅಂಗಿ ಹಾಕ್ಕೊಂಡಾಗ. ಇದು ಅದಕ್ಕೆ ಇಲ್ಲಿ ತಿಳ್ಕೊಂಬ ಮಾತೇನಂದ್ರೆ ನಾನು ನಿಮ್ಗೆ ಅದು ಹೇಳತ್ತೀನಿ. ಈ ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ 3 ಶರೀರಗಳ ಪೈಕಿ ಈ ಸ್ಥೂಲ ಶರೀರ ಒಂದು ಬಿದ್ದು ಹೋಯಿತು. ಒಳಗಿನ 2 ಶರೀರ ತಗೊಂಡು ಸ್ವರ್ಗಕ್ಕೋ ನರಕಕ್ಕೋ ಹೋಗಿ ಸುಖನೋ ದುಃಖನೋ ಭೋಗಿಸ್ಲಾಕ ಮತ್ತು ಹಂದಿನೋ ನಾಯಿನೋ ನರಿನೋ ಕತ್ತಿಯಾಗಿ ಹುಟ್ಟೋದು ಮಟ್ಟೋದು ಇವೆಲ್ಲ ಏನು ನಡೀತಾ ಇರ್ತಾವೆ ಮುಂದೊಂದು ಕತ್ತಿ. ಆದರೆ ಇದ್ರಾಗಿಂದ ಇದೊಂದು ಬಿದ್ದು ಹೋದಾಗ ಇದ್ರಾಗಿಂದ ಏನು 2 ಶರೀರ ಹೋಯ್ತಾವ. ಇದಕ್ಕೆ ಮರಣ ಅಂತ ಕರೀತಾರೆ. ಯಾರಿಗೆ ಇದೊಂದೇ ಶರೀರ ಬಿದ್ದು ಹೋಗ್ಯದ ಅವ್ರಿಗೇನಂತಾರೆ ಮರಣ, ಸತ್ತನ ಅಂತಾರೆ. ಯಾಕಂತಾರೆ ಅಂತ ಕೇಳಿ ಅವನಿಗೆ ಅಜ್ಞಾನ ಒಂದು ಹಂಗೆ ಉಳಿದದ, ಅಜ್ಞಾನದಿಂದ ಆಗಿರ್ತಕ್ಕಂಥ ಸೂಕ್ಷ್ಮ ಶರೀರನೂ ಹಂಗೆ ಅದ, ಅದೇ ಅಜ್ಞಾನದಿಂದ ಆಗಿರ್ತಕ್ಕಂಥ ಸ್ಥೂಲ ಶರೀರ ಒಂದು ಮಾತ್ರ ಬಿದ್ದೋಗ್ಯದ. ಕಾರಣ ಶರೀರ ಒಂದು ಕಾರಣ ಅಂತ ಯಾಕಂದ್ರೆ ಅಂದ್ರೆ ಆ ಅಜ್ಞಾನದಿಂದನೇ ಸೂಕ್ಷ್ಮ ಶರೀರ ಸ್ಥೂಲ ಶರೀರ 2 ಹುಟ್ಟ್ಯಾವ. ಅದಕ್ಕೆ ಅಜ್ಞಾನಕ್ಕೆ ಕಾರಣ ಶರೀರ ಅಂತ. ಅದಕ್ಕೆ ಅವೆರಡು ಶರೀರಗಳು ಇದ್ರಾಗಿಂದು ಬಿಟ್ಟು ಹೋಗ್ಯಾವ, ಇದೊಂದು ಬಿದ್ದು ಹೋಗ್ಯದ, ಇದಕ್ಕೆ ಮರಣ ಅಂತಾರೆ. ಇನ್ನು ಜ್ಞಾನಿಗಳು ಇವು 3 ಬಿಟ್ಟು ತಾವು ಬಯಲಾಯ್ತಾರೆ, ಇದಕ್ಕೆ ಲಿಂಗ ಐತೆ ಅಂತ. ಕಾರಣ ಅಂದ್ರೆ ಅಜ್ಞಾನ ಕಳ್ಕೊಂಡಾಗೆ ಶರಣಾಗ್ಯಾನವ. ನಾ ಯಾರೋ ಎಂಬುದು ಅಜ್ಞಾನ ಅದ ನಮಗೆ. ನಾ ಯಾರೋ ನನಗೆ ಗೊತ್ತಿಲ್ಲ ಅಂತೀವಿ. ನಾ ಇನ್ನೂ ಎಲ್ಲಿಂದ ಬಂದಿದ್ದಿ, ಮುಂದೆ ಎಲ್ಲಿಗೆ ಹೋಗಾವಿದ್ದಿ, ಏನು ಮಾಡಾವಿದ್ದಿ, 3 ಮಾತೇ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ನಮಗೆ ಅಜ್ಞಾನಿ ಅಂದ. ಅದಕ್ಕೊಂದು ನಾವು ಕೇಳ್ಕೋತ ಹೋದ್ರೆ ನಮಗೆ ಗೊತ್ತಿಲ್ಲ ಅನ್ಬೇಕಾಯ್ತದೆ. ನಾವು ಯಾರೋ ನಮಗೆ ಗೊತ್ತಿಲ್ಲ, ನಾವು ಎಲ್ಲಿಂದ ಬಂದಿದ್ದೇವೆ ಗೊತ್ತಿಲ್ಲ, ಮತ್ತು ಮುಂದೆ ಎಲ್ಲಿಗೆ ಹೋಗವ ಅದರ ಹೇಳು, ಅದನ್ನೂ ಗೊತ್ತಿಲ್ಲ. ಅದಕ್ಕೆ ನಮಗೆ ಹುಚ್ಚು ಅಂದಾರ. ಹುಚ್ಚು ಮರುಳೆ ಅಂತ ಪದಗಳದಾಗ ಬೈದಾರ ನೋಡ್ರಿ, ಹುಚ್ಚು ಮರುಳೆ. ಅದಕ್ಕೆ ನಮಗೆ ಗೊತ್ತಿಲ್ಲ ಅಂತ ಹೇಳಬೇಕಾಗ್ತದೆ. ಅದಕ್ಕೆ ನಮಗೆ ನಾವು ಮರ್ತಿದ್ದು ಅಜ್ಞಾನ, ಆ ಅಜ್ಞಾನವೇ ಕಾರಣ ಶರೀರ, ಆ ಕಾರಣ ಶರೀರ ಸಹಿತವಾಗಿ ಸೂಕ್ಷ್ಮ ಶರೀರ ಇದರಿಂದ ಬಗಲಾಗ್ಯದ. ಈ ಸ್ಥೂಲ ಶರೀರ ಒಂದು ಬಿದ್ದದ, ಇದಕ್ಕೆ ಮರಣ ಅಂತಾರೆ. ಆ ಅಜ್ಞಾನ ಶರಣ ಕಳ್ಕೊಂಡಿರ್ತಾನೆ ಜ್ಞಾನಿಗಳು, ಅಜ್ಞಾನ ನಷ್ಟ ಆಗಿರ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ. ಜ್ಞಾನಾಗ್ನಿ ಯಾವ ಜ್ಞಾನ ಕಡ್ಡಿಗೀಚಿದ ಕೂಡಲೇ ಕತ್ತಲಿರ್ತದೇನ್ರಿ? ಅಡಿವ್ಯಾಗ ರೀ ನಮ್ಮ ಮನೆಗಂದ್ರೆ ಹಮೇಶೆ ದೀಪ ಹಚ್ತೇವೆ, ಲೈಟ್ ಇರ್ತಾವೆ. ಗವ್ಯಾಗ ಎಷ್ಟು ಹಜಾರ್ ಭೂಮಿ ಹುಟ್ಟಿನಿಟ್ಕಿಂತ ಕತ್ತಲದ ಅದ್ರಾಗ. ಅಲ್ಲಿ ಯಾರು ಹೋಗಿಲ್ಲ, ಅಲ್ಲಿ ಬೆಳಕು ಹಚ್ಚಿಲ್ಲ, ನಾವೇ ಹೋಗಿದ್ದೇವೆ ನೋಡ್ರಪ್ಪ. ಇಲ್ಲಿ ಬಾರ್ ಕಡ್ಡಿ ಬಿ ತೊಗೊಂಡು ಹೋಗಿದ್ದೆವು. ಗಾಡು ಅಲ್ಲಿ ಅದಕ್ಕಿಂತ ಕತ್ತಿರ ನೀವು ಸುಮ್ಮನೆ ಹೋಯ್ತದ ಅಂತೀವಿ. ಅದು ಈ ಭೂಮಿ ಹುಟ್ಟಿದಾಗಿನ ಬಿಟ್ಕಿಂತ ಅದ, ನೀ ಕಡ್ಡಿ ಗೀಚರ ಆಗಿಂದಾಗೆ ಹೋಗೋದಲ್ಲ ಅಂದೊಬ್ಬ. ಬೇಕು ಬಿದ್ದೇನು ಮಾತಾಡ್ತೀನಿ. ಯಾವಾಗ ಬೆಳಕು ಆಯ್ತದೋ ತಕ್ಷಣ ಎಷ್ಟು ಹಳೇದು ಹಾಕಿರೋದು, ಎಷ್ಟು ದಿನದ ಹಾಕಿರೋದು, ಎಷ್ಟು ಯಾಕೆ ಗಾಢ ಕತ್ತಲಿರೋದು ಯಾಕೆ ಹೋಯ್ತದೆಲ್ಲ ಬೆಳಕಾದ ಕೂಡಲೇ. ಹಂಗೆ ಜ್ಞಾನ ಆದ ಕೂಡಲೇ ಆ ಜ್ಞಾನ ಹೋಗೇಬೇಕು. ಅದಕ್ಕೆ ಶರಣರಾದವರು ಜ್ಞಾನ ಸಂಪಾದನೆ ಮಾಡಿ ಅಜ್ಞಾನ ಕಳ್ಕೊಂಡಾರ. ಅಜ್ಞಾನ ಕಳ್ಕೊಂಡು ಕೂಡಲೇ ಸೂಕ್ಷ್ಮ ಶರೀರನೂ ನಷ್ಟ ಆಗ್ಯದ. ಸ್ಥೂಲ ಶರೀರ ಮಾತ್ರ ಆಯುಷ್ಯ ಇರೋ ತನಕ ಉಳಿತದ, ಒಂದು ನಿಮಿಷ ಬಿದ್ದು. 3 ಶರೀರ ಬಿಟ್ಟು ಬೇರೆ ಆಗೋದಕ್ಕೆ ಲಿಂಗೈಕ್ಯ ಅಂದಾರ. 3 ಶರೀರದಾಗ ಸ್ಥೂಲ ಶರೀರ ಒಂದೇ ಬಿತ್ತು, ಉಳಿದು 2 ಶರೀರ ತಗೊಂಡು ಸ್ವರ್ಗಕ್ಕೋ ನರಕ ಕರ್ಮಾನುಭವ ಗಚ್ಚತಿ ಜೀವ ಏಕಃ. ಪಾಪ ಪುಣ್ಯ ರೂಪ ಕರ್ಮದ ಬುತ್ತಿ ಕಟ್ಕೊಂಡು ಸ್ವರ್ಗಕ್ಕೋ ನರಕಕ್ಕೋ ಹೋಗ್ತಾನೆ. ಅದಕ್ಕೆ ಮರಣ ಅಂತ. 3 ಶರೀರ ಇಲ್ಲೇ ಬಿಡೋದಕ್ಕೆ ಲಿಂಗೈಕ್ಯ. ಮಣ್ಣಿಗೆ ಹೋಗಿ ಬಂದು ಎಲ್ಲಿ ಹೋಗಿರಿ, 7 ಮೇಲೆ ತೊಳ್ಕೊಳತ್ತೀರಿ. ನಾವು ಮೋಕ್ಷಕ್ಕೆ ಹೋಗಿದ್ದೆವು. ಮೋಕ್ಷ ಅಂದ್ರೇನು?
ಮೂರು ಶರೀರ ಬಿಟ್ಟು ಬೇರೆ ಆಗೋದಕ್ಕೆ ಮೋಕ್ಷ ಅಂತಾರ. ಮಾತೆಲ್ಲಿ, ಮಾತಿನ ಅರ್ಥ ಎಲ್ಲಿ, ನಾವು ಬಳಸೋ ಶಬ್ದಗಳು ಎಲ್ಲಿ? ಮೂರು ಶರೀರ ಬಿಟ್ಟು ಎಲ್ಲಿ ಹೋಯ್ತಾನ್ರಿ? ಎಲ್ಲಿಗೆ ಹೋಗೋದಿಲ್ಲ, ಬೈಲ್ನಾಗ ಬೈಲಿ ಇಲ್ಲೇ ಇರ್ತದ. ಪರಮಾತ್ಮ ಎಲ್ಲಾರ ಇರ್ತಾನ ಅಂದ್ರೆ ಇವ ಅಲ್ಲಿಗೆ ಹೋಗ್ಬೇಕಾಯ್ತದ. ಅವ ಇಲ್ಲದ ಜಗನೇ ಇಲ್ಲಂದ್ರೆ ಒಂದು ಫೋನ್ ಬಂತಂತ ರೇವಣಪ್ಪರಿಗೆ, ರೇವಣಪ್ಪರೇ ಹೌದು ನಾನೇ ಇದ್ದೀನಿ ರೀ, ಒಂದು 3 ಕೊಡ ಬೈಲ್ ಕಳಿಸ್ಕೊಡ್ರಿ ಅದು. ಬೈಲಂದ್ರೆ ತಿಳ್ತದ, ಆಕಾಶನಿ ಖುಲ್ಲ, ನಿಮ್ಮ ನಡುವೆ ನಮ್ಮ ನಡುವೆ ಖುಲ್ಲ ಜಾಗ ಅದ ನೋಡ್ರಿ. ಇದಕ್ಕೆ ಬಯಲು ಅಂತ ನೋಡ್ರಿ, ಕನ್ನಡ ಶಬ್ದ ತಿಳಿತೋ ಇಲ್ಲ ಯಾರಿಗೊಂದು ಬಯಲು. ಒಂದು 3 ಕೊಡ ಬಯಲು ಕಳಿಸ್ಕೊಡ್ರಿ ಅಂದ್ರೆ ಕಳಿಸ್ತೀರಿ? ಯಾಕೆ ಬರಲ್ಲ? ಕಳಿಸ್ಕೊಡ್ರಿ. ಏನು ಬೈಲಿಲ್ಲ ನಿಮ್ಮೇನು ತಿಳಿಯಲ್ಲ ಹೊಂಟದ? ನಿಮ್ಮ ಬೈಲಿ ಇಲ್ಲ, ನಿಮ್ಮ ಎದುರಿಲ್ಲ. ಈಗ ಕಳಿಸ್ರಿ ಒಂದು 3 ಕೊಡ. ಅದು ಇಲ್ಲದ ಜಗನೇ ಇಲ್ಲ, ಅದಕ್ಕೆ ಕಳ್ಸೋ ಪ್ರಶ್ನೆನೇ ಬರಲ್ಲ, ಕಳ್ಸಲಕ್ಕೂ ಬರಲ್ಲ. ಹೆಂಗೆ ಬರ್ತದೆ ಹೇಳ್ರಿ? ಅಲ್ಲಿ ಇದ್ರೆ ಕಳಿಸ್ಬೇಕಲ್ಲ. ಯಾವ ದಿನಸು ಒಂದು ಜಾಗದಾಗ ಇರ್ತದ, ಮತ್ತೊಂದು ಜಾಗದಾಗ ಇರಲ್ದು. ಅಂಥ ದಿನಸಿಗೆ ಇಲ್ಲಿಂದ ಅಲ್ಲಿ ಕಳ್ಸಲಕ್ಕೆ ಬರ್ತದೆ, ಅಥವಾ ಅಲ್ಲಿಂದ ಇಲ್ಲಿಗೆ ತರಿಸ್ಕೊಳಕ್ಕೆ ಬರ್ತದೆ. ಎಲ್ಲ ಕಡೆ ಇದ್ದು ವಸ್ತುವಿಗೆ ಕಳಿಸೋದೂ ಇಲ್ಲ, ತರಿಸ್ಕೊಬೋದೂ ಇಲ್ಲ. ಹಂಗೆ ಭಗವಂತ ಎಲ್ಲ ಕಡೆ ಕಣಿಮೆ ಚುಪಾಹೇ ಭಗವಾನ್ ಅಣುರೇಣ ತೃಣಕಾಷ್ಟದಲ್ಲಿ ತುಂಬಿ ತುಳುಕ್ತಕ್ಕಂಥ ಪರಮಾತ್ಮ ಇದ್ದಾಗ, ಅಲ್ಲಿ ಪರಮಾತ್ಮನಲ್ಲಿ ಶರಣ ದೇಹ ಬಿಟ್ಟು 3 ಶರೀರ ಬಿಟ್ಟು ಬಯಲಾಯ್ತಾನ, ಭಗವಂತನಲ್ಲಿ ಒಂದಾಗ್ತಾನಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ, ಇಲ್ಲೇ ಒಂದಾಗ್ತಾನ, ಮತ್ತೆ ಎಲ್ಲಿ ಹೋಗವಲ್ಲ. ಮಾತಿನ ಮರಂ ಕೊಡ ಇಲ್ಲಿ ಇಡಸ್ತನಕ ಕೊಡದ ಒಂದು ಬಯಲಿತ್ತು. ಏನಂದೇವಿ ನಾವು? ಕೊಡದ ಹೊರಗಿನ ಬಯಲು, ಕೊಡದ ಒಳಗಿನ ಬಯಲು ಅಂತ 2 ಹೆಸರು ಬಂದವಾಟೆ. ಯಾಕೆ ಬಂದವಂದ್ರೆ ಕೊಡ ಇಟ್ಟಿನ ಕಡೆ ಮೊದಲು ಬಯಲಿತ್ತು, ಸೀದಾ ಇತ್ತು, ಬಯಲೇ ಇತ್ತು. ಕೊಡ ತಂದಿಟ್ಟು ಏನಂದೇವಿ? ಕೊಡದ ಒಳಗಿನ ಬಯಲು, ಹೊರಗಿನ ಬಯಲು. ಕೊಡ ಹೊಡೆದಾಕದೇವು, ಒಳಗಿಂದ ಇಲ್ಲ ಅದೀಗ, ಹೊರಗಿಂದ ಇಲ್ಲ ಅದು. ಎರಡು ಒಂದು ಆದುವ, ಒಂದು ಆಗಿಲ್ಲ. 2 ಆಗಿದ್ರೆ ಒಂದಾಗಬೇಕಲ್ಲ, 2 ಆಗಿದ್ದಿಲ್ವಿ, ಭಾವ ಆಗಿತ್ತು. ಕೊಡ ಬಂದಿನ ಕಡೆಯಿಂದ ಭಾವ, ಹಂಗೆ ಶರೀರ ಬಂದಿನ ಕಡೆಯಿಂದ ಜೀವ ಶಿವ 2 ಆಗ್ಯಾವ. ಶರೀರ ಅಡ್ಡು ಬಂದಿನ ಕಡೆಯಿಂದ ಶರೀರ ಒಳಗೆ ಆತ್ಮ, ಶರೀರ ಹೊರಗೆ ಪರಮಾತ್ಮ. ಅದಕ್ಕೆ ಶರಣರು, ಮಹಾತ್ಮರು, ಸಂತರು, ಇವರ ಅನುಭಾವಿಗಳೆಲ್ಲ ಬ್ರಹ್ಮಜ್ಞಾನವನ್ನು, ಆತ್ಮಜ್ಞಾನವನ್ನು, ಪರಮಾತ್ಮನ ಜ್ಞಾನ ಪಡ್ಕೊಂಡು ಅವರ ಅಜ್ಞಾನ ಕಳ್ಕೊಂಡು ಇರ್ತಾರೆ. ಶರೀರ ಬಿದ್ದೋದು ಕೂಡಲೇ, ಕೊಡ ಒಡಗಿದ ಕೂಡಲೇ, ಒಡೆದೋದು ಕೂಡಲೇ ನಿಮ್ಗೆ ಹ್ಯಾಂಗೆ ತಿಳಿಯೋದ್ರೆ, ಬಾಯಿದಾಗ ನೀರು ಹಾಕಿ ಕೊಡ ಬಿಟ್ಟಿರಿ, ಬಾಯಿದಾಗ ಕೊಡ ಬಿಟ್ಟಿರಿ, ಎಳದ್ರಿ. ಎಳ್ದಾಗ ಕೊಡದಾಗ ಏನವ್ರಿ? ನೀರು. ಬಾಯಿದಾಗ ಏನವು? ನೀರು. ಮತ್ತು ವಾಪಸ್ ಕೊಡ ನೀರಾಗಿ ಬಿಟ್ರಿ, ನೀರಾಗಿ ಕಲಿತ. ಕೊಡ ಹೊರಗೆ ಬಂದಾಗ ಕೊಡದ ನೀರು ಅಂತ ಸೆಪ್ರೇಟ್ ಆಗ್ಲತ್ತದ, ಒಳಗೆ ಬಿಟ್ಟಾಗ ಅದು ಕೊಡ ಎಂಬ ಉಪಾಧಿಯಿಂದ 2 ಆಗಿ. ಹಂಗೆ ಇಲ್ಲಿ ಜೀವಾತ್ಮ ಶಿವಾತ್ಮ 2 ಒಂದೇ ಅವ. 2 ಆಗಿದ್ದು ಅಜ್ಞಾನ ಮೂಲಕ. ಆ ಅಜ್ಞಾನ ಕಳ್ಕೊಂಡಂಥ ಜ್ಞಾನಿಗಳು 3 ಶರೀರ ಬಿಟ್ಟು ಬೇರೆ ಆಗ್ತಾರೆ, ಅವರು ಲಿಂಗೈಕ್ಯ ಆಗ್ತಾರೆ. ಅದಕ್ಕೆ ಮಹಾತ್ಮರು ದೇಹ ಇಟ್ಟರೆ ಅದಕ್ಕೆ ಲಿಂಗೈಕ್ಯನೇ ಬೇಕು ಹೇಳ. ಇಷ್ಟು ದೊಡ್ಡ ಅರ್ಥ ಇದ್ರಾಗ ಇರ್ತದೆ. ಅದು ತಿಳಿಯೋದಕ್ಕೆ ನಾವೇನಂತೀವಿ? ಎಲ್ಲಿ ಹೋಗಿದ್ದೀರಿ ಅಂದರೆ ಮೋಕ್ಷಕ್ಕೆ ಹೋಗಿದ್ದೇವ್ರಿ ಅಂತ ಮಾತಾಡ್ತೀವಿ. ಮೋಕ್ಷ ಅಂದರೆ 3 ಶರೀರ ಬಿಟ್ಟು ಬೇರೆ ಆಗೋದಕ್ಕೆ, ಪರಮಾತ್ಮನಲ್ಲಿ ಒಂದಾಗೋದಕ್ಕೆ ಲಿಂಗೈಕ್ಯ ಅಥವಾ ಮೋಕ್ಷ ಅಂತ ಕರೆದಾರ. ಇದೊಂದೇ ಶರೀರ ಬಿದ್ದು ಹೋಗೋದಕ್ಕೆ ಮರಣ ಅಂತ ಕರೆದಾರ. ಇಷ್ಟು ಸತ್ಯಾಂಶ ತಿಳ್ಕೊಬೇಕು ಅಂತ ಹೇಳಿ ನನ್ನ ಮಾತಿದ್ದೀನಿ.